ಡಿಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವನಗರದ ತಮ್ಮ ನಿವಾಸದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ನಿವಾಸದತ್ತ ತೆರಳುತ್ತಿದ್ದಾರೆ. ಅವರ ಬೆಂಬಲಿಗ ಶಾಸಕರನ್ನ ಗಮನಿಸ್ತಾ ಇದ್ದೀರಿ. ತಮ್ಮ ನಿವಾಸದಿಂದ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದಾಶಿವನಗರದ ನಿವಾಸ ಅಲ್ಲಿಂದ ಹೊರಡುತ್ತಿದ್ದಾರೆ. ಮಹತ್ವದ ಚರ್ಚೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಕೆಲವೇ ಕ್ಷಣದಲ್ಲಿ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನೆಪದಲ್ಲಿ ಉಭಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಿಂದ ಹೊರಡುತ್ತಿದ್ದಾರೆ. ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ನಲ್ಲಿ. ಡಿಕೆ ಶಿವಕುಮಾರ್ ಅವರಿಗೆ ಬೆಳಗ್ಗಿನಿಂದ ಮೀಟ್ ಆದಂತಹ ಅವರ ಆಪ್ತರು ಮಾಡಿದಂತಹ ಒತ್ತಾಯ ಏನು? ನಿಮ್ಮ ಪಟ್ಟನ್ನ ನೀವು ಯಾವುದೇ ಕಾರಣಕ್ಕೂ ಸಡಿಲಿಸುವುದಕ್ಕೆ ಹೋಗಬಾರದು. ಹೈಕಮಾಂಡ್ಗೆ ಇಷ್ಟು ದಿನಗಳ ಕಾಲ ನೀವು ನಿಷ್ಠರಾಗಿದ್ರಿ, ಈಗಲೂ ಕೂಡ ಲಾಯಲ್ ಆಗಿದ್ದೀರಿ. ಆದ್ರೆ ಆ ನಿಷ್ಠೆಯ ಕಾರಣಕ್ಕಾಗಿ ನಿಮ್ಮ ಪಟ್ಟನ್ನ ನೀವು ಸಡಿಲಿಸೋದಕ್ಕೆ ಹೋಗಬೇಡಿ. ಮುಖ್ಯಮಂತ್ರಿ ಆಗೋದಕ್ಕೆ ನಿಮಗಿರುವಂತಹ ಅವಕಾಶ ಇದು. ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡ್ಕೊಳ್ಬೇಕು, ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ನಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಮನವಿ ಏನಿದೆ, ನಿಮ್ಮ ಪ್ರಸ್ತಾಪ ಏನಿದೆ, ಅದನ್ನ ಸಿದ್ದರಾಮಯ್ಯ ಅವರ ಮುಂದಿಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರು ಬೆಂಬಲಿಗರು ಬೆಳಗ್ಗಿನಿಂದ ನಿನ್ನೆ ಸಂಜೆಯಿಂದಾನೇ ಡಿಕೆ ಶಿವಕುಮಾರ್ ಅವರ ನಿವಾಸ ಚಟುವಟಿಕೆಯ ಆಗರ ಆಗಿತ್ತು. ಹಲವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು, ಚರ್ಚೆ ಮಾಡಿದ್ರು. ಇವತ್ತು ಬೆಳಗ್ಗಿನಿಂದಾನು ಹಲವರು ಭೇಟಿ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯ ಬಳಿಕ ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೇರವಾಗಿ ಹೋಗ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆ ಇದು. ಈ ಬೆಳವಣಿಗೆಯನ್ನ ಈ ಉಭಯ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭೇಟಿಯಾಗ್ತಾರೆ, ಚರ್ಚೆ ಮಾಡ್ತಾರೆ ಅನ್ನೋದನ್ನ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹಲವು ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಂಡ್ರು. ನಿನ್ನೆಯೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ್ರು. ಬಟ್ ಇರುವಂತಹ ಗುದ್ದಾಟ ಏನಿದೆ, ಕುರ್ಚಿ ಕಾದಾಟ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ನಾಯಕರು ಚರ್ಚೆ ಮಾಡೋದಕ್ಕೆ ಯಾವುದೇ ವೇದಿಕೆ ಸಿದ್ಧ ಆಗಿರಲಿಲ್ಲ. ನೇರವಾಗಿ ಎಲ್ಲವನ್ನೂ ಹೈಕಮಾಂಡ್ ಡೀಲ್ ಮಾಡುತ್ತೆ. ಹೈಕಮಾಂಡ್ ಉಭಯ ನಾಯಕರನ್ನ ಮುಖಾಮುಖಿ ಕೂರಿಸ್ಕೊಂಡು ಚರ್ಚೆ ಮಾಡುತ್ತೆ. ಇದು ಇದ್ದಂಥ ಮಾಹಿತಿ. ಆದ್ರೆ ಆಲ್ ಆಫ್ ಸಡನ್ ಹೈಕಮಾಂಡ್ ನಾಯಕರು ಕೆಸಿ ವೇಣುಗೋಪಾಲ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದ್ದು, ಅವರು ಕರೆ ಮಾಡ್ತಾರೆ ಸಂಜೆಯ ವೇಳೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ, ನೀವಿಬ್ರು ಕೂತ್ಕೊಂಡು ಸಭೆ ಮಾಡಿ ಅಂತ ಹೇಳಿ. ಆ ಕಾರಣಕ್ಕಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ತಮ್ಮ ನಿವಾಸದಿಂದ ಹೊರಟಿದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸದಾಶಿವನಗರದ ತಮ್ಮ ನಿವಾಸದಿಂದ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಯಣ. ಸಭೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. 9:00ವರೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಇತ್ತು. ಡಿಕೆ ಶಿವಕುಮಾರ್ ಅವರು ಈಗ ಹೊರಟಿದ್ದಾರೆ ತಮ್ಮ ನಿವಾಸದಿಂದ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಬ್ರೇಕ್ಫಾಸ್ಟ್ ಆಯೋಜನೆ ಆಗಿದೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಯುನೈಟೆಡ್, ಕಾಂಗ್ರೆಸ್ ಡಿವೈಡೆಡ್. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸದಾಶಿವನಗರದ ತಮ್ಮ ನಿವಾಸದಿಂದ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ಯಾಲೇಸ್ ಗ್ರೌಂಡ್ ಆ ಭಾಗದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ರೀಚ್ ಆಗ್ತಾರೆ. ಅಲ್ಲಿನ ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ.
ಉಭಯ ನಾಯಕರು ಕೂತು ಏನ್ ಚರ್ಚೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ರಾಜ್ಯದ ಜನರಿಗಿದೆ. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಉಭಯ ನಾಯಕರ ನಡುವೆ ನಡೀತಾ ಇರುವಂತಹ ತಿಕ್ಕಾಟವನ್ನ ರಾಜ್ಯದ ಜನ ಗಮನಿಸಿದ್ದಾರೆ. ಏನೋ ಒಂದು ನಿರ್ಧಾರ ಆಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೋ ಇಲ್ವೋ ಈ ಕುತೂಹಲ ರಾಜ್ಯದ ಜನರಿಗೂ ಇದೆ. ಆರ್ ಅಶೋಕ್ ಅವರು ಆಗ್ಲೇ ವಾಗ್ದಾಳಿ ಮಾಡ್ತಾ ಇದ್ದಿದ್ದನ್ನ ಗಮನಿಸಿದ್ರಿ. ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಮಾಡಬೇಕು, ಹೈಕಮಾಂಡೇ ವೀಕ್ ಇದ್ದ ಕಾಣಿಸ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ರು. ಬಟ್ ಫೈನಲಿ ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಹಾಗೆ ಡಿಸಿಎಂಗೆ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಆ ನಂತರದಲ್ಲಿ ಮೀಡಿಯಾಗೆ ಪ್ರತಿಕ್ರಿಯೆಯನ್ನ ಕೊಡಿ ಅನ್ನುವಂತಹ ಸೂಚನೆಯನ್ನ ಖುದ್ದು ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಹಾಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಳೆಯ ಹೈಕಮಾಂಡ್ ನಾಯಕರ ಸಭೆಗೂ ಮೊದಲೇ ಆಯೋಜನೆಯಾಗಿರೋದು. ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದತ್ತ ಆಗಮಿಸುತ್ತಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ನಿವಾಸದ ನೇರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗತ್ತೆ. ಅದಾದ ಬಳಿಕ ಉಭಯ ನಾಯಕರ ಚರ್ಚೆ. ಆ ಚರ್ಚೆಯ ಸಂದರ್ಭದಲ್ಲಿ ಪ್ರಸ್ತಾಪವಾಗುವಂತಹ ವಿಚಾರಗಳು, ಅದ್ರ ಬಗ್ಗೆ ಖಂಡಿತ ಕುತೂಹಲ ಇದೆ. ವೆಂಚರ್ ಮ್ಯಾನರ್ ಬಳಿ ಈಗ ಡಿಕೆ ಶಿವಕುಮಾರ್ ಅವರ ಕಾರು ಪ್ರಯಾಣವನ್ನ ಬೆಳೆಸ್ತಾ ಇರೋದು. ಅಲ್ಲಿಗೆ ಇನ್ನು ಸ್ವಲ್ಪ ದೂರ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ. ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಪ್ರಸ್ತಾಪ ಏನಾಗಬಹುದು? ಡಿಕೆ ಶಿವಕುಮಾರ್ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು? ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರ ಪ್ರಸ್ತಾಪಕ್ಕೆ ಏನು ಉತ್ತರವನ್ನ ಕೊಡಬಹುದು? ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದ ಮಹತ್ವದ ಮೀಟಿಂಗ್ ಇದು. ಕಾಂಗ್ರೆಸ್ ಪಾಳಿಯದ ಮಹತ್ವದ ಸಭೆ, 1-to-1 ಸಭೆ ಸಿಎಂ ಹಾಗೆ ಡಿಸಿಎಂ ಮಧ್ಯೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಚರ್ಚೆಯಾಗೋದೇನು, ಆ ಇನ್ಸೈಡ್ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ ಹಂತಗಳಲ್ಲಿ. ಸದ್ಯ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ. ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂತಹ ಮೀಟಿಂಗ್ ಇದು. ಉಭಯ ನಾಯಕರ ಮಧ್ಯೆ ನಡೆಯುವಂತಹ ಚರ್ಚೆ ಏನು ಅನ್ನುವಂತಹ ಕುತೂಹಲ ರಾಜ್ಯದ ಜನರಿಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. Sir, you want to say anything before going, sir? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮಾಧ್ಯಮದವರು ಕೈ ಮುಗಿದು ಸೀದಾ ಹಂಗೆ ಹೋಗಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಒಳ ಹೋಗಿ ಏನ್ ಚರ್ಚೆಯನ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳ ಮುಂದೆ ಏನ್ ಪ್ರಸ್ತಾಪವನ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಮುಂದೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಖಂಡಿತವಾಗ್ಲೂ ಕುತೂಹಲ ಅಂತೂ ಇದ್ದೇ ಇದೆ. ಕುರ್ಚಿ ಕಾದಾಟಕ್ಕೆ ಸಂಬಂಧಪಟ್ಟ ಹಾಗೆಯೇ ನಡೀತಾ ಇರುವಂತಹ ಮೀಟಿಂಗ್ ಇದು. ಉಭಯ ನಾಯಕರ ಮಧ್ಯೆ ಚರ್ಚೆಯಾಗುತ್ತೆ. ಯಾರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಡಿಕೆ ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಆಗಮಿಸಿ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಒಳಭಾಗದಲ್ಲಿ ಏನ್ ಚರ್ಚೆಗಳಾಗಬಹುದು ಅನ್ನುವಂತಹ ಕುತೂಹಲ ಖಂಡಿತವಾಗಿಯೂ ರಾಜ್ಯದ ಜನರಿಗಿದೆ. ಎಲ್ಲಿದ್ದಾರೆ ಗಣಪತಿ ಹೋಯ್ತು ನಮ್ದು. ಬ್ಯಾರಿಕೇಡ್ ಇಟ್ಕೊಳ್ಳಿ. ಬನ್ನಿ, ಕ್ಲೋಸ್ ಅಪ್, ಕ್ಲೋಸ್ ಅಪ್, ಕ್ಲೋಸ್ ಅಪ್. Sir, you want to say anything before going, sir? ಹೋಯ್ತು ನಮ್ದು. ಬ್ಯಾರಿಕೇಡ್ ಇಟ್ಕೊಳ್ಳಿ. ಬನ್ನಿ, ಕ್ಲೋಸ್ ಅಪ್, ಕ್ಲೋಸ್ ಅಪ್, ಕ್ಲೋಸ್ ಅಪ್. Sir, you want to say anything before going, sir? ಹೋಯ್ತು ನಮ್ದು.
ಬ್ಯಾರಿಕೇಡ್ ಹಿಡ್ಕೊಳ್ಳಿ ಬನ್ನಿ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಕ್ಲೋಸ್ ಅಪ್ Sir, you want to say anything before going church? ಹಾಂ ಕಾಲು ಎಲ್ಲ ಹೋಯ್ತು ನಮ್ದು. ಬ್ಯಾರಿಕೇಡ್ ಹಿಡ್ಕೊಳ್ಳಿ ಬನ್ನಿ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಚರ್ಚೆ ಈಗ ಆರಂಭ ಆಗತ್ತೆ. ನಿಜಕ್ಕೂ ಇಬ್ಬರೂ ಕೂತ್ಕೊಂಡು ಬಗೆಹರಿಸಿಕೊಳ್ಳುವಂತಹ ಸಮಸ್ಯೆ ಇದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ವೇನೋ. ಯಾಕಂದ್ರೆ ಸಮಸ್ಯೆ ಈಗಾಗಲೇ ಸಿಕ್ಕಾಪಟ್ಟೆ ಜಟಿಲ ಆಗ್ಬಿಟ್ಟಿದೆ. ಉಭಯ ನಾಯಕರು ತಮ್ಮ ಪಟ್ಟನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗಬಹುದು ಅನ್ನುವಂತಹ ಕುತೂಹಲ ಖಂಡಿತ ಇದೆ. ರೈಟ್, ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಆದಾಗ ಹಾಲ್ನಲ್ಲಿ ಇದ್ರಂತೆ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ಸ್ವಾಗತಿಸಿದ್ದಾರೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದು ಗುಡ್ ವಿಲ್ ಬರ್ತಾ ಇದ್ದ ಹಾಗೆ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ ಅತಿಥಿಯಾಗಿ ಡಿಕೆ ಶಿವಕುಮಾರ್ ಅವರು. ಅವರನ್ನ ಬರಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. Sir, you want to say anything before going church? ಹಾಂ ಕಾಲು ಎಲ್ಲ ಹೋಯ್ತು ನಮ್ದು. ಬ್ಯಾರಿಕೇಡ್ ಹಿಡ್ಕೊಳ್ಳಿ ಬನ್ನಿ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಕ್ಲೋಸ್ ಅಪ್ Sir, you want to say anything before going church? ಹಾಂ ಕಾಲು ಎಲ್ಲ ಹೋಯ್ತು ನಮ್ದು. ಬ್ಯಾರಿಕೇಡ್ ಹಿಡ್ಕೊಳ್ಳಿ ಬನ್ನಿ ಕ್ಲೋಸ್ ಅಪ್ ಕ್ಲೋಸ್ ಅಪ್ ಕ್ಲೋಸ್ ಅಪ್ Sir, you want to say anything before going church? ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಲ್ನಲ್ಲೇ ಕೂತಿದ್ರಂತೆ. ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದ ಹಾಗೆ ಅವರನ್ನ ಸ್ವಾಗತಿಸಿದ್ರು ಸಿಎಂ ಸಿದ್ದರಾಮಯ್ಯ. ಒಂದು ಸೌಹಾರ್ದಯುತವಾದಂಥ ಸಭೆ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದ ಹಾಗೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅವರನ್ನ ಬ್ರೇಕ್ಫಾಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಬನ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಸೀದಾ ಬ್ರೇಕ್ಫಾಸ್ಟ್ ಟೇಬಲ್ ಕರ್ಕೊಂಡು ಹೋಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಇದು ಮುಖ್ಯಮಂತ್ರಿಗಳ ನಿವಾಸದ ಒಳಗೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಇನ್ಸೈಡ್ ಡೀಟೇಲ್ಸ್. ಏನ್ ನಡೀತಾ ಇದೆ, ಏನ್ ಚರ್ಚೆಗಳ ಆರಂಭ ಆಗಬಹುದು. ಸದ್ಯ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಅವರನ್ನ ಬನ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಬ್ರೇಕ್ಫಾಸ್ಟ್ ಟೇಬಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಬ್ರೇಕ್ಫಾಸ್ಟ್ ಆರಂಭ ಆಗಿದೆ. ಉಭಯ ನಾಯಕರು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಆರಂಭ ಮಾಡಿದ್ದಾರೆ. ಅದರ ಜೊತೆಗೆ ಚರ್ಚೆಯೂ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡೆ, ಉಪ್ಪಿಟ್ಟು ಹಾಗೆ ಕೇಸರಿ ಬಾತ್. ಇದು ಇವತ್ತಿನ ಮುಖ್ಯಮಂತ್ರಿಗಳ ನಿವಾಸದ ಮೆನು, ಬ್ರೇಕ್ಫಾಸ್ಟ್ ಮೆನು. ಇಡ್ಲಿ ಇದೆ, ವಡೆ ಇದೆ, ಉಪ್ಪಿಟ್ಟಿದೆ, ಕೇಸರಿ ಬಾತ್ ಇದೆ. ಬಟ್ ಇವರಿಬ್ರು ಮಾಡುವಂತಹ ಚರ್ಚೆ ಯಾವ ರೀತಿಯಾಗಿರುತ್ತೆ, ಇದು ರಾಜ್ಯದ ಜನರಿಗಿರುವಂತಹ ಕುತೂಹಲ. ಈ ನಾಲ್ಕನ್ನ ಸೇವನೆ ಮಾಡಿಕೊಂಡು ಉಭಯ ನಾಯಕರು ಚರ್ಚೆ ಮಾಡುವಂತಹ ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ಕುತೂಹಲ ಇದೆ. ನಾನಾಗ್ಲೇ ಹೇಳಿದೆ, ಉಭಯ ನಾಯಕರ ನಡುವಿನ ಈ ಕುರ್ಚಿ ಕಿತ್ತಾಟ ಎಷ್ಟು ಜಟಿಲವಾಗಿದೆ ಅಂತಂದ್ರೆ ಅಷ್ಟು ಸುಲಭಕ್ಕೆ ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಮಾತುಕತೆ ನಡೆಸಿಕೊಂಡು ಬಗೆಹರಿಸುವಂತಹ ಸಮಸ್ಯೆಯಾಗಿ ಇದು ಉಳಿದಿಲ್ಲ. ಯಾಕಂದ್ರೆ ಆವತ್ತು 2023ರಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಆದಂತಹ ನಿರ್ಧಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಗುಟ್ಟಿನ ವ್ಯಾಪಾರ ಆಗಿದೆ ಅನ್ನೋದನ್ನ ಖುದ್ದು ಅವರೇ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರೇ ನೇರವಾಗಿ ಈ ಸಮಸ್ಯೆಗೊಂದು ಪರಿಹಾರವನ್ನ ಕೊಡಬೇಕು. ಆದ್ರೆ ಆ ಪರಿಹಾರವನ್ನ ಕೊಡೋದಕ್ಕೂ ಮೊದಲೇ, ಒಂದು ನಿರ್ಣಯವನ್ನ ಹೈಕಮಾಂಡ್ ನಾಯಕರು ಮಾಡೋದಕ್ಕೂ ಮೊದಲೇ ಇಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಒಡಕಿಲ್ಲ, ತಿಕ್ಕಾಟ ಇಲ್ಲ, ಇಬ್ಬರ ಮಧ್ಯೆ ಒಂದು ಸಮನ್ವಯತೆ ಇದೆ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡೋದು ಹೈಕಮಾಂಡ್ನ ಉದ್ದೇಶ. ಹಾಗಾಗಿನೇ ಹೈಕಮಾಂಡ್ ನಾಯಕರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸೂಚನೆಯನ್ನ ಕೊಟ್ಟಿದ್ದು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಈಗಾಗಲೇ ಆಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಬನ್ನಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಬ್ರೇಕ್ಫಾಸ್ಟ್ ಸೇವನೆ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಬ್ರೇಕ್ಫಾಸ್ಟ್ ಟೇಬಲ್ಗೆ ಕರ್ಕೊಂಡು ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಬ್ರು ಬ್ರೇಕ್ಫಾಸ್ಟ್ ಸೇವನೆಯನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಏನ್ ಮೆನು ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇಡ್ಲಿ, ವಡೆ, ಉಪ್ಪಿಟ್ಟು ಹಾಗೆ ಕೇಸರಿ ಬಾತ್
ಇದನ್ನ ಸವಿತಾ ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಈ ಕುತೂಹಲಕಾರಿ ಚರ್ಚೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. Sir, you want to say anything before going church? ಬನ್ನಿ ಬೇಗ ಎಲ್ಲವ್ರು ಎಲ್ಲಿದೆ ಎಲ್ಲಿದ್ದಾರೆ ಇದ್ದಾರೆ ಗಣಪತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.